ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತಾಡುವಂತಹ 60 ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿಯೋಣ. ಸೊ ಮೊದಲ ವಾಕ್ಯ ಈ ರೀತಿ ಇದೆ. ನೀನು ಯಾವಾಗಿನಿಂದ ಇಲ್ಲಿದ್ದೀಯಾ? ನೀನು ಯಾವಾಗಿಂದ ಇಲ್ಲಿದ್ದೀಯಾ ಅಂತ ಕೇಳೋದಕ್ಕೆ ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಹಿಯರ್? ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಹಿಯರ್? ಇದು ನನ್ನ ನಿಯಂತ್ರಣದ ಹೊರತಾಗಿ ಇದೆ, ಅಂದರೆ ಇದು ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತೇಳಿ. ಸೊ ಹೀಗೆ ಹೇಳಬೇಕು, ದಿಸ್ ಈಸ್ ಔಟ್ ಆಫ್ ಮೈ ಕಂಟ್ರೋಲ್. ದಿಸ್ ಈಸ್ ಔಟ್ ಆಫ್ ಮೈ ಕಂಟ್ರೋಲ್. ದಿಸ್ ಈಸ್ ಔಟ್ ಆಫ್ ಮೈ ಕಂಟ್ರೋಲ್. ಈ ಮೊಬೈಲನ್ನು ಹಿಡಿದುಕೋ, ಹೋಲ್ಡ್ ದಿಸ್ ಮೊಬೈಲ್. ಈ ಪುಸ್ತಕವನ್ನು ಹಿಡಿದುಕೋ, ಹೋಲ್ಡ್ ದಿಸ್ ಬುಕ್. ಈ ಪೆನ್ನನ್ನು ಹಿಡ್ಕೋ, ಹೋಲ್ಡ್ ದಿಸ್ ಪೆನ್. ಈ ಟೇಬಲ್ ಹಿಡ್ಕೋ, ಹೋಲ್ಡ್ ದಿಸ್ ಟೇಬಲ್. ಈ ರೀತಿ ವಾಕ್ಯ ಚೇಂಜ್ ಮಾಡ್ಬೋದು. ಸೊ ಈ ಮೊಬೈಲನ್ನು ಹಿಡಿದುಕೋ ಅನ್ನೋದಕ್ಕೆ ಹೋಲ್ಡ್ ದಿಸ್ ಮೊಬೈಲ್. ನಾನು ಅವನಿಗಾಗಿ ಕಾಯ್ತಾ ಇದ್ದೆ. ಐ ವಾಸ್ ವೈಟಿಂಗ್ ಫಾರ್ ಹಿಮ್. ಐ ವಾಸ್ ವೈಟಿಂಗ್ ಫಾರ್ ಹಿಮ್. ಅದೇ ನಾನು ಅವನಿಗಾಗಿ ಕಾಯುತ್ತಿದ್ದೇನೆ ಅನ್ನೋದಕ್ಕೆ ಐ ಆಮ್ ವೈಟಿಂಗ್ ಫಾರ್ ಹಿಮ್ ಆಗತ್ತೆ. ಅವನು ಅವನ ಮಾತು ಉಳಿಸಿಕೊಳ್ಳುತ್ತಿದ್ದಾನೆ. ಅವನು ಏನು ಮಾತು ಕೊಟ್ಟಿದ್ನಲ್ಲ ಆ ಮಾತನ್ನು ಅವನು ಉಳಿಸ್ಕೊಳ್ತಿದ್ದಾನೆ ಅನ್ನೋದಕ್ಕೆ ಹಿ ಈಸ್ ಫುಲ್ಫಿಲ್ಲಿಂಗ್ ಹಿಸ್ ಪ್ರಾಮಿಸ್. ಹಿ ಈಸ್ ಫುಲ್ಫಿಲ್ಲಿಂಗ್ ಹಿಸ್ ಪ್ರಾಮಿಸ್. ಅವನು ಎಂದಿನಂತೆ ನನ್ನ ಬಳಿ ಬಂದ. ಆ್ಯಸ್ ಯೂಶುವಲ್ ಬಂದ, ಏನು ವಿಶೇಷತೆ ಇರಲಿಲ್ಲ, ಸ್ಪೆಷಲ್ ಆಗಿ ಏನು ಕಾಣಲಿಲ್ಲ ಅನ್ನೋದಕ್ಕೆ ಹಿ ಕೇಮ್ ಟು ಮೀ ಆ್ಯಸ್ ಯೂಶುವಲ್. ಹಿ ಕೇಮ್ ಟು ಮೀ ಆ್ಯಸ್ ಯೂಶುವಲ್. ನೀನು ಇವತ್ತು ಆರೋಗ್ಯವಾಗಿಲ್ಲ, ನಿಂಗೆ ಇವತ್ತು ಹೆಲ್ತ್ ಸರಿ ಇಲ್ಲ ಅನ್ನೋದಕ್ಕೆ ಯು ಆರ್ ನಾಟ್ ವೆಲ್ ಟುಡೇ. ಯು ಆರ್ ನಾಟ್ ವೆಲ್ ಟುಡೇ. ಅವನು ನನ್ನ ತಮ್ಮನನ್ನು ಕರೆದನು. ಅವನು ನನ್ನ ತಮ್ಮನನ್ನು ಕರೆದ ಅನ್ನೋದಕ್ಕೆ ಹಿ ಕಾಲ್ಡ್ ಮೈ ಬ್ರದರ್. ಹಿ ಕಾಲ್ಡ್ ಮೈ ಬ್ರದರ್. ನನ್ನ ತಂಗಿ 4 ಪ್ರೈಸ್ ಗೆದ್ದಳು. ನಮ್ಮ ಸಿಸ್ಟರ್ 4 ಪ್ರೈಸನ್ನು ಗೆದ್ಕೊಂಡ್ಳು ಅನ್ನೋದಕ್ಕೆ ಮೈ ಸಿಸ್ಟರ್ ವೋನ್ 4 ಪ್ರೈಸಸ್. ಮೈ ಸಿಸ್ಟರ್ ವೋನ್ 4 ಪ್ರೈಸಸ್. ಅವನು ಈಗ ತಾನೇ ಇಲ್ಲಿಗೆ ಬಂದನು. ಅವನು ಇವಾಗಷ್ಟೇ ಇಲ್ಲಿಗೆ ಬಂದಿದ್ದು, ತುಂಬ ಇನ್ನು ಹೊತ್ತಾಗಿಲ್ಲ ಅನ್ನೋದಕ್ಕೆ ಅವನು ಇವಾಗಷ್ಟೇ ಇಲ್ಲಿಗೆ ಬಂದ ಅನ್ನೋದಕ್ಕೆ ಹಿ ಜಸ್ಟ್ ಅರೈವ್ಡ್ ಹಿಯರ್. ಹಿ ಜಸ್ಟ್ ಅರೈವ್ಡ್ ಹಿಯರ್. ಅವನು ಪ್ರತಿ ವರ್ಷ ಮೈಸೂರಿಗೆ ಹೋಗ್ತಾನೆ. ಎವ್ರಿ ಇಯರ್ ಅವನು ಮೈಸೂರಿಗೆ ಹೋಗ್ತಾನೆ ಅನ್ನೋದಕ್ಕೆ ಹಿ ಯೂಸ್ ಟು ಗೋ ಟು ಮೈಸೂರ್ ಎವ್ರಿ ಇಯರ್. ಹಿ ಯೂಸ್ ಟು ಗೋ ಟು. ಯೂಸ್ ಟು ಅನ್ನೋದನ್ನು ಇಂಗ್ಲೀಷಲ್ಲಿ ರೆಗ್ಯುಲರ್ ಹಾಬಿಗೆ ಯೂಸ್ ಮಾಡ್ತೀವಿ, ಹಾಬಿಯನ್ನು ಹೇಳೋದಕ್ಕೆ. ಸೊ ಹಿ ಯೂಸ್ ಟು ಗೋ ಟು ಮೈಸೂರ್ ಎವ್ರಿ ಇಯರ್. ಶಿಕ್ಷಕರು ಅವನಿಗೆ ಶಿಕ್ಷೆ ನೀಡಿದರು. ಟೀಚರ್ ಅವನಿಗೆ ಶಿಕ್ಷೆ ಕೊಟ್ಟರು ಅನ್ನೋದಕ್ಕೆ ದ ಟೀಚರ್ ಪನಿಷ್ಡ್ ಹಿಮ್. ದ ಟೀಚರ್ ಪನಿಷ್ಡ್ ಹಿಮ್. ಅವನು ಪ್ರತಿನಿತ್ಯ ಶಾಲೆಗೆ ಹೋಗ್ತಾನೆ. ಒಂದಿನೂ ತಪ್ಪಿಸಲ್ಲ ಅವನು, ಪ್ರತಿದಿನ ಅವನು ಶಾಲೆಗೆ ಹೋಗ್ತಾನೆ ಅನ್ನೋದಕ್ಕೆ ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಅವನು ಗಿಡಗಳಿಗೆ ನೀರು ಹಾಕುತ್ತಿದ್ದ. ಅವನು ಏನು ಮಾಡ್ತಿದ್ದ ಕೇಳಿದ್ರೆ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದ ಅಂತೀವಲ್ಲ. ಹಿ ವಾಸ್ ವಾಟರಿಂಗ್ ದ ಪ್ಲಾಂಟ್ಸ್. ಹಿ ವಾಸ್ ವಾಟರಿಂಗ್ ದ ಪ್ಲಾಂಟ್ಸ್. ನಾನು ನಿನ್ನನ್ನು ಹೇಗೆ ಮನವೊಲಿಸಲಿ? ಮನವೊಲಿಸೋದು ಅಂದರೆ ಕನ್ವಿನ್ಸ್ ಮಾಡೋದು. ನಿನ್ನ ಹೆಂಗೆ ಕನ್ವಿನ್ಸ್ ಮಾಡೋದು? ಹೆಂಗೆ ಕನ್ವಿನ್ಸ್ ಮಾಡಿದ್ರೆ ನೀನು ಕೇಳ್ತೀಯ ಅನ್ನೋ ಅರ್ಥ. ಸೊ ನಾನು ನಿನ್ನನ್ನು ಹೇಗೆ ಮನವೊಲಿಸಿಲ್ಲ ಅನ್ನೋದಕ್ಕೆ ಹೌ ಕ್ಯಾನ್ ಐ ಕನ್ವಿನ್ಸ್ ಯು? ಹೌ ಕ್ಯಾನ್ ಐ ಕನ್ವಿನ್ಸ್ ಯು? ಇದು ನನ್ನ ಆಯ್ಕೆ, ಇದು ನನ್ನ ಚಾಯ್ಸ್ ಅಂತೀವಲ್ಲ. ದಿಸ್ ಈಸ್ ಮೈ ಚಾಯ್ಸ್. ದಿಸ್ ಈಸ್ ಮೈ ಚಾಯ್ಸ್. ಅವನು ಅವನ ತಪ್ಪನ್ನು ಒಪ್ಪಿಕೊಂಡನು. ಅವನು ಏನು ತಪ್ಪು ಮಾಡಿದ್ನಲ್ಲ ಅದನ್ನ ಅವನು ಒಪ್ಕೊಂಡ ಅನ್ನೋದಕ್ಕೆ ಹಿ ಅಡ್ಮಿಟೆಡ್ ಹಿಸ್ ಗಿಲ್ಟ್. ಹಿ ಅಡ್ಮಿಟೆಡ್ ಹಿಸ್ ಗಿಲ್ಟ್. ಬೊಗಳು ನಾಯಿ ಕಚ್ಚೋದಿಲ್ಲ. ಬೊಗಳುವ ನಾಯಿ ಕಚ್ಚೋದಿಲ್ಲ ಅನ್ನೋದಕ್ಕೆ ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಅವನು ತಲೆನೋವಿನಿಂದ ಬಳಲುತ್ತಿದ್ದಾನೆ. ಅವನಿಗೆ ತುಂಬ ತಲೆನೋವಿಂದ ಬಳಲ್ತಾ ಇದ್ದಾನೆ ಅವನು ಅನ್ನೋದಕ್ಕೆ ಹಿ ಈಸ್ ಸಫರಿಂಗ್ ಫ್ರಮ್ ಹೆಡ್ಏಕ್. ಹಿ ಈಸ್ ಸಫರಿಂಗ್ ಫ್ರಮ್ ಹೆಡ್ಏಕ್. ನೀವು ಇದನ್ನು ಜೆರಾಕ್ಸ್ ಮಾಡುವಿರಾ? ಇದನ್ನು ನೀವು ಜೆರಾಕ್ಸ್ ಮಾಡ್ತೀರಾ ಕೇಳೋದಕ್ಕೆ ಕುಡ್ ಯು ಜೆರಾಕ್ಸ್ ದಿಸ್ ಲೆಟರ್? ಕುಡ್ ಯು ಜೆರಾಕ್ಸ್ ದಿಸ್ ಲೆಟರ್? ಇದೊಂದು ವಿಶಾಲವಾದ ಮರುಭೂಮಿ, ತುಂಬ ವಾಸ್ಟ್ ಇದೆ ಇದು ಡೆಸರ್ಟ್ ಅನ್ನೋದಕ್ಕೆ ಇಟ್ ಈಸ್ ವಾಸ್ಟ್ ಡೆಸರ್ಟ್. ಇಟ್ ಈಸ್ ವಾಸ್ಟ್ ಡೆಸರ್ಟ್. ಅವನು ಹತ್ತಿರ ಆದ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾನೆ. ನಿಯರ್ ಬೈ ಪೊಲೀಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾನೆ. ಅವನು ಕಾನ್ಸ್ಟೇಬಲ್ ಆಗಿದ್ದಾನೆ, ಈ ರೀತಿ ಹೇಳ್ತೀವಲ್ಲ. ಸೊ ಹಿ ವರ್ಕ್ಸ್ ಇನ್ ದ ನಿಯರ್ ಬೈ ಪೊಲೀಸ್ ಸ್ಟೇಷನ್. ಹಿ ವರ್ಕ್ಸ್ ಇನ್ ದ ನಿಯರ್ ಬೈ ಪೊಲೀಸ್ ಸ್ಟೇಷನ್. ಕಾರ್ ಮಣ್ಣಿನಲ್ಲಿ ಸಿಕ್ಕಿಕೊಂಡಿತು. ಕಾರ್ ಮಣ್ಣಲ್ಲಿ ಸಿಕ್ಕಾಕೊಳ್ತು ಅನ್ನೋದಕ್ಕೆ ದ ಕಾರ್ ವಾಸ್ ಸ್ಟಕ್ ಇನ್ ದ ಮಡ್. ದ ಕಾರ್ ವಾಸ್ ಸ್ಟಕ್ ಇನ್ ದ ಮಡ್. ಅವನೊಬ್ಬ ಪ್ರಸಿದ್ಧ ವ್ಯಾಪಾರಿ, ಫೇಮಸ್ ವ್ಯಾಪಾರಿ ಅವನು ಅನ್ನೋದಕ್ಕೆ ಹಿ ಈಸ್ ಅ ವೆಲ್ ನೋನ್ ಟ್ರೇಡರ್. ಟ್ರೇಡರ್ ಅಂದರೆ ವ್ಯಾಪಾರಿ. ಸೊ ಹಿ ಈಸ್ ಅ ವೆಲ್ ನೋನ್ ಟ್ರೇಡರ್. ನಾನು ನನ್ನ ಮೊದಲ ಪ್ರಯತ್ನದಲ್ಲೇ ವಿಫಲನಾದೆ. ಫಸ್ಟ್ ಅಟೆಂಪ್ಟೇ ಫೇಲ್ಯೂರ್ ಆದೆ ನಾನು.
ಪ್ರಥಮ ಚುಂಬನಂ ದಂತ ಭಗ್ನಂ ಅಂತೀವಲ್ಲ, ಸೊ ಆ ರೀತಿ ನಾನು ಫಸ್ಟ್ ಅಟೆಂಪ್ಟಲ್ಲೇ ಫೇಲ್ಯೂರ್ ಆದೆ ಅನ್ನೋದಕ್ಕೆ ಐ ಫೇಲ್ಡ್ ಇನ್ ಮೈ ಫಸ್ಟ್ ಅಟೆಂಪ್ಟ್. ಐ ಫೇಲ್ಡ್ ಇನ್ ಮೈ ಫಸ್ಟ್ ಅಟೆಂಪ್ಟ್. ಅವರು ನನ್ನ ಕಾನೂನು ಸಲಹೆಗಾರರು. ಅವರು ನನ್ನ ಕಾನೂನು ಸಲಹೆಗಾರರು. ಕಾನೂನು ಸಲಹೆಗಾರರು ಅನ್ನೋದಕ್ಕೆ ವರ್ಡ್ ಏನು ಕೇಳಿದ್ರೆ ಲೀಗಲ್ ಅಡ್ವೈಸರ್. ಲೀಗಲ್ ಅಡ್ವೈಸರ್. ಸೊ ಹಿ ಈಸ್ ಮೈ ಲೀಗಲ್ ಅಡ್ವೈಸರ್. ಅವನು ಈಗಲೂ ಇಲ್ಲಿದ್ದಾನೆ. ಇವಾಗ ಕೂಡ ಅವನು ಇಲ್ಲಿದ್ದಾನೆ ಅನ್ನೋದಕ್ಕೆ ಹಿ ಈಸ್ ಸ್ಟಿಲ್ ಹಿಯರ್. ಹಿ ಈಸ್ ಸ್ಟಿಲ್ ಹಿಯರ್. 3 ಜನ ಈಗಲೂ ಕಾಣೆಯಾಗಿದ್ದಾರೆ. 3 ಜನ ಇವಾಗಲೂ ಕೂಡ ಕಾಣ್ತಿಲ್ಲ, ಎಲ್ಲಿ ಹೋಗಿದ್ದಾರೆ ಏನೋ ಅನ್ನೋದಕ್ಕೆ 3 people are still missing. 3 people are still missing. ನಾನು ಅದೃಷ್ಟವನ್ನು ನಂಬೋದಿಲ್ಲ. ಲಕ್ ಬಗ್ಗೆ ನನಗೆ ಯಾವುದೇ ನಂಬಿಕೆ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಫೇಟ್. ಐ ಡೋಂಟ್ ಬಿಲೀವ್ ಇನ್ ಫೇಟ್. ಗಲಾಟೆಯಿಂದ ನಾನು ಎಚ್ಚರಗೊಂಡೆ. ಹಿಂಗೆ ಎಚ್ಚರ ಆಯಿತು ಕೇಳಿದ್ರೆ ಅಷ್ಟು ಗಲಾಟೆ ಇತ್ತಲ್ಲ ಅಂತೀವಲ್ಲ, ಸೊ ಗಲಾಟೆಯಿಂದ ನಾನು ಎಚ್ಚರ ಆದೆ ಅನ್ನೋದಕ್ಕೆ ಐ ವಾಸ್ ಅವೋಕನ್ ಬೈ ದ ನಾಯ್ಸ್. ಐ ವಾಸ್ ಅವೋಕನ್ ಬೈ ದ ನಾಯ್ಸ್. ಇದನ್ನು ನಾನು ಆರಾಮಾಗಿ ಮಾಡಬಲ್ಲೆ, ಇದನ್ನು ನಾನು ತುಂಬ ಈಸಿಯಾಗಿ ಮಾಡಬಲ್ಲೆ ಅನ್ನೋದಕ್ಕೆ ಐ ಕ್ಯಾನ್ ಡೂ ಇಟ್ ಈಸಿಲಿ. ಐ ಕ್ಯಾನ್ ಡೂ ಇಟ್ ಈಸಿಲಿ. ನಾನು ಊಟ ಮಾಡಿ ಆಗಿದೆ, ನಂದು ಊಟ ಆಗಾಗಿದೆ, ನೀವು ಮಾಡಿ ಅನ್ನೋದಕ್ಕೆ ಐ ಹ್ಯಾವ್ ಈಟನ್. ಐ ಹ್ಯಾವ್ ಈಟನ್. ನೀನು ಮೊದಲಿನಂತೆ ಇದೆಯಾ, ಏನು ಚೇಂಜಸ್ ಆಗಿಲ್ಲ, ನೀನು ಹಾಗೆ ಇದೆಯಾ ಅಂತೀವಲ್ಲ, ಯು ಆರ್ ದ ಸೇಮ್ ಆ್ಯಸ್ ಬಿಫೋರ್. ಯು ಆರ್ ದ ಸೇಮ್ ಆ್ಯಸ್ ಬಿಫೋರ್. ನಾನು ನಿನ್ನ ಕಾಲ್ ರಿಸೀವ್ ಮಾಡಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ನಾನು, ನಿನ್ನ ಕಾಲ್ ರಿಸೀವ್ ಮಾಡಲಿಲ್ಲ ಅನ್ನೋ ಅರ್ಥ. ಐ ಡಿಡಂಟ್ ಪಿಕ್ ಅಪ್ ಯುವರ್ ಫೋನ್. ಐ ಡಿಡಂಟ್ ಪಿಕ್ ಅಪ್ ಯುವರ್ ಫೋನ್ ಅಥವಾ ಐ ಡಿಡಂಟ್ ಪಿಕ್ ಅಪ್ ಯುವರ್ ಕಾಲ್. ನಾನು ಸ್ವಲ್ಪ ಹೊತ್ತಿನ ಬಳಿಕ ಊಟ ಮಾಡ್ತೀನಿ, ಒಂಚೂರು ಟೈಮ್ ಆಗಲಿ ಆಮೇಲೆ ಊಟ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಈಟ್ ಆಫ್ಟರ್ ಸಮ್ ಟೈಮ್. ಐ ವಿಲ್ ಈಟ್ ಆಫ್ಟರ್ ಸಮ್ ಟೈಮ್. ನಾನು ಕಾಫಿ ತಗೊಳ್ತೀನಿ. ಕಾಫಿ ಓಕೆ, ನನಗೆ ಕಾಫಿ ತಗೊಳ್ತೀನಿ ನಾನು ಅಂತೀವಲ್ಲ, ಐ ಟೇಕ್ ಕಾಫಿ. ಐ ಟೇಕ್ ಕಾಫಿ. ನೀನು ನನ್ನನ್ನು ಮರೆತಿದ್ದೀಯಾ, ನೀನು ನನ್ನನ್ನು ಮರೆತಿದ್ದೀಯಾ ಅನ್ನೋದಕ್ಕೆ ಯು ಹ್ಯಾವ್ ಫಾರ್ಗೆಟನ್ ಮೀ. ಯು ಹ್ಯಾವ್ ಫಾರ್ಗೆಟನ್ ಮೀ. ನೀನು ತಪ್ಪು ಮಾಡುತ್ತಿದ್ದೀಯಾ, ನೀನು ತಪ್ಪು ಮಾಡ್ತಿದ್ದೀಯಾ ಅನ್ನೋದಕ್ಕೆ ಯು ಆರ್ ಡೂಯಿಂಗ್ ರಾಂಗ್. ಯು ಆರ್ ಡೂಯಿಂಗ್ ರಾಂಗ್ ಅಥವಾ ಯು ಆರ್ ಡೂಯಿಂಗ್ ಮಿಸ್ಟೇಕ್. ನಾನು ಮತ್ತೊಮ್ಮೆ ಬರುವೆ, ಇನ್ನೊಂದು ಸರಿ ನಾನು ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಕಮ್ ಅಗೈನ್. ಐ ವಿಲ್ ಕಮ್ ಅಗೈನ್. ನಿನ್ನ ಬಟ್ಟೆಗಳನ್ನು ಶುಚಿಯಾಗಿ ಇಟ್ಕೋ, ನಿನ್ನ ಬಟ್ಟೆನ ಕ್ಲೀನಾಗಿಟ್ಕೋ ಅನ್ನೋದಕ್ಕೆ ಕೀಪ್ ಯುವರ್ ಕ್ಲಾತ್ಸ್ ಕ್ಲೀನ್. ಕೀಪ್ ಯುವರ್ ಕ್ಲಾತ್ಸ್ ಕ್ಲೀನ್. ನೀನು ಆರಾಮಾಗಿ ತಿನ್ನು, ಏನು ಗಡಿಬಿಡಿ ಇಲ್ಲ, ಆರಾಮಾಗಿ ತಿನ್ನು ನೀನು ಅನ್ನೋದಕ್ಕೆ ಯು ಈಟ್ ಕಂಫರ್ಟಬ್ಲಿ. ಯು ಈಟ್ ಕಂಫರ್ಟಬ್ಲಿ. ನನ್ನ ಕೆಲಸ ಮಾಡು, ನನ್ನ ವರ್ಕ್ ಮಾಡು ನೀನು ಅನ್ನೋದಕ್ಕೆ ಡೂ ಮೈ ವರ್ಕ್. ಡೂ ಮೈ ವರ್ಕ್. ಅವನಿಗೆ ಫೋನ್ ಕೊಡು, ಸ್ವಲ್ಪ ಅವನಿಗೆ ಫೋನ್ ಕೊಡು ಅಂತೀವಲ್ಲ, ಗಿವ್ ಹಿಮ್ ದ ಫೋನ್. ಗಿವ್ ಹಿಮ್ ದ ಫೋನ್. ಅವನೊಬ್ಬ ಒಳ್ಳೆ ಆಟಗಾರ, ಅವನೊಬ್ಬ ಬೆಸ್ಟ್ ಪ್ಲೇಯರ್, ಅವನೊಬ್ಬ ಒಳ್ಳೆ ಪ್ಲೇಯರ್ ಅನ್ನೋದಕ್ಕೆ ಹೀ ಈಸ್ ಎ ಗುಡ್ ಪ್ಲೇಯರ್. ಹೀ ಈಸ್ ಎ ಗುಡ್ ಪ್ಲೇಯರ್. ನಾನು ಇವತ್ತಷ್ಟೇ ಬಂದೆ, ಜಸ್ಟ್ ಇವತ್ತಷ್ಟೇ ಬಂದೆ ನಾನು ಅಂತೀವಲ್ಲ, ಐ ಜಸ್ಟ್ ಅರೈವ್ ಟುಡೇ. ಐ ಜಸ್ಟ್ ಅರೈವ್ ಟುಡೇ. ನೀನು ಇವತ್ತು ಬಿಡುವಾಗಿದ್ದೀಯಾ, ನೀನು ಇವತ್ತು ಫ್ರೀ ಆಗಿದೆಯಾ ಕೇಳೋದಕ್ಕೆ ಆರ್ ಯು ಫ್ರೀ ಟುಡೇ. ಆರ್ ಯು ಫ್ರೀ ಟುಡೇ. ನೀವು ಏನು ತೆಗೆದುಕೊಳ್ಳೋಕೆ ಇಷ್ಟಪಡ್ತೀರಾ, ಏನು ತಗೊಳ್ತೀರಾ, ಕಾಫಿನ, ಟೀನಾ, ಜ್ಯೂಸಾ ಕೇಳ್ತೀವಲ್ಲ, ನೀವೇನು ತಗೊಳ್ಳೋಕೆ ಇಷ್ಟಪಡ್ತೀರಾ ಕೇಳೋದಕ್ಕೆ ವಾಟ್ ಡು ಯು ವಾಂಟ್ ಟು ಟೇಕ್. ವಾಟ್ ಡು ಯು ವಾಂಟ್ ಟು ಟೇಕ್. ಇದು ಹೇಗೆ ಸಾಧ್ಯ, ಹೆಂಗೆ ಸಾಧ್ಯ ಇದು ಕೇಳ್ತೀವಲ್ಲ, ಹೌ ಇಸ್ ಇಟ್ ಪಾಸಿಬಲ್. ಹೌ ಇಸ್ ಇಟ್ ಪಾಸಿಬಲ್. ನೀನು ಯಾಕೆ ನನಗೆ ಕಾಲ್ ಮಾಡಿದ್ದೆ, ಯಾಕೆ ನಂಗೆ ಕಾಲ್ ಮಾಡಿದ್ದೆಲ್ಲ ಅಂತೀವಲ್ಲ, ವೈ ಡಿಡ್ ಯು ಕಾಲ್ ಮೀ. ವೈ ಡಿಡ್ ಯು ಕಾಲ್ ಮೀ. ನನಗೆ ಸ್ವಲ್ಪ ಸಮಯ ಕೊಡು, ನನಗೆ ಸ್ವಲ್ಪ ಟೈಮ್ ಕೊಡು ಅಂತೀವಲ್ಲ, ಗಿವ್ ಮೀ ಸಮ್ ಟೈಮ್. ಗಿವ್ ಮೀ ಸಮ್ ಟೈಮ್. ನನಗೆ 1 ಲೋಟ ಶುದ್ಧವಾದ ನೀರು ಕೊಡು, ಸ್ವಲ್ಪ ಶುದ್ಧವಾಗಿರೋ ನೀರು ಕೊಡು ನನಗೆ ಅಂತೀವಲ್ಲ, ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್. ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್. ನಾನು ಈಗ ಊಟ ಮಾಡಲು ಇಷ್ಟಪಡೋದಿಲ್ಲ, ಇವಾಗ ನಂಗೆ ಊಟ ಬೇಡ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ಟು ಈಟ್ ನಾವ್. ಐ ಡೋಂಟ್ ವಾಂಟ್ ಟು ಈಟ್ ನಾವ್. ಊಟ ಮಾಡುವಾಗ ಕುಳಿತುಕೋ, ಊಟ ಮಾಡಬೇಕಾದ್ರೆ ಕುತ್ಕೊಂಡು ಊಟ ಮಾಡು ಅನ್ನೋದಕ್ಕೆ ಸ್ಯಾಟ್ ವೈಲ್ ಈಟಿಂಗ್. ಸ್ಯಾಟ್ ವೈಲ್ ಈಟಿಂಗ್. ಉಚಿತವಾಗಿ ಸಲಹೆ ಕೊಡಬೇಡ, ಫ್ರೀಯಾಗಿ ಅಡ್ವೈಸ್ ಮಾಡೋಕ್ಕೆ ಬರಬೇಡ ಅಂತೀವಲ್ಲ, ಡೋಂಟ್ ಗಿವ್ ಫ್ರೀ ಅಡ್ವೈಸ್. ಡೋಂಟ್ ಗಿವ್ ಫ್ರೀ ಅಡ್ವೈಸ್. ಹೇಗೆ ಆಡುವುದು ಎಂದು ನನಗೆ ಗೊತ್ತಿಲ್ಲ, ಹೆಂಗೆ ಆಡೋದು ಅಂತಲೇ ನಂಗೆ ಗೊತ್ತಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ ಹೌ ಟು ಪ್ಲೇ. ಐ ಡೋಂಟ್ ನೋ ಹೌ ಟು ಪ್ಲೇ.
ನಾನು ಏನೂ ಮಾಡಿಲ್ಲ, ನಾನು ಏನೂ ಮಾಡಿಲ್ಲ ಅನ್ನೋದಕ್ಕೆ ಐ ಡೂ ನಥಿಂಗ್, ಐ ಡೂ ನಥಿಂಗ್. ನೀನು ಬದಲಾಗುವುದಿಲ್ಲ, ನೀನು ಚೇಂಜ್ ಆಗಲ್ಲ ಮರೆಯ ಹೇಳ್ತೀವಲ್ಲ, ಯು ವಿಲ್ ನಾಟ್ ಚೇಂಜ್, ಯು ವಿಲ್ ನಾಟ್ ಚೇಂಜ್. ನನಗೆ ಫುಟ್ಬಾಲ್ ಆಡೋದು ಹೇಗೆ ಅಂತ ಗೊತ್ತು, ನನಗೆ ಫುಟ್ಬಾಲ್ ಆಡೋದು ಚೆನ್ನಾಗಿ ಗೊತ್ತಿದೆ ಅನ್ನೋದಕ್ಕೆ ಐ ನೋ ಹೌ ಟು ಪ್ಲೇ ಫುಟ್ಬಾಲ್, ಐ ನೋ ಹೌ ಟು ಪ್ಲೇ ಫುಟ್ಬಾಲ್. ಈ ರೀತಿ ಹೇಳಬೇಡ, ಈ ರೀತಿ ಎಲ್ಲ ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಸೇ ಲೈಕ್ ದಿಸ್, ಡೋಂಟ್ ಸೇ ಲೈಕ್